ನಿಮಗೆಲ್ರಿಗೂ ಗೊತ್ತಿರುವಂತೆ ಬಿಗ್ ಬಾಸ್ ಮನೆ ಈಗ ಒಂದು ಅರಮನೆಯಾಗಿ ಬದಲಾವಣೆ ಆಗಿದೆ. ಸೊ ಬಿಗ್ ಬಾಸ್ ಸಾಮ್ರಾಜ್ಯ ಅಂತ ಹೇಳಿ ಈ ಸಾಮ್ರಾಜ್ಯಕ್ಕೆ ಅಧಿಪತಿಯಾಗಿ ಉಗ್ರ ಮಂಜು ಅವರು ಆಯ್ಕೆಯಾಗಿದ್ದಾರೆ. ಸೊ ಉಗ್ರ ಮಂಜು ಆಯ್ಕೆ ಆದ ನಂತರ ಮನೆ ಮಂದಿ ಎಲ್ಲರೂ ಕೂಡ ಉಚ್ಚ ವೈಕೊಳ್ಳೋ ಥರ ಹೆದರ್ತಾ ಇದ್ದಾರೆ. ಉಗ್ರ ಮಂಜುವನ್ನು ನೋಡಿ ಅವರು ಹೇಳುವಂಥ ಕೆಲಸಗಳನ್ನು ಮಾಡಬೇಕು, ಮಾಡದೇ ಇದ್ರೆ ಅತ್ಯಂತ ಕಠಿಣ ಶಿಕ್ಷೆಗಳನ್ನು ಉಗ್ರ ಮಂಜು ಅವರು ತಮ್ಮ ಸೈನಿಕರಿಗೆ ಅಥವಾ ಮಂತ್ರಿಗಳಿಗೆ ಹೇಳಿ ಮಾಡಿಸ್ತಾ ಇದ್ದಾರೆ. ಸ್ವತಃ ಗೌತಮಿ ಹಾಗೂ ಚೈತ್ರನಿಗೂ ಕೂಡ ಸಿಕ್ಕಾಪಟ್ಟೆ ಟಾರ್ಚರನ್ನು ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ಚೈತ್ರ ಅವರ ಬಾಯಲ್ಲಿ ಆಲೂಗಡ್ಡೆಯನ್ನು ಹಾಕಿಸಿದಂತಹ ಒಂದು ಸನ್ನಿವೇಶ ಕೂಡ ನೀವು ಮೊದಲನೇ ಪ್ರೋಮೋದಲ್ಲಿ ನೋಡಿದ್ರಿ. ಆದರೆ ಈಗ ಎರಡನೇ ಪ್ರೋಮೋದಲ್ಲಿ ಇದು ಅತ್ಯಂತ ಸಿಕ್ಕಾಪಟ್ಟೆ ಎನರ್ಜೆಟಿಕ್ ಆಗಿರುವಂತಹ ಪ್ರೋಮೋ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮನೆಯಲ್ಲಿ ರಾಜನಾಗಿರುವಂತಹ ಉಗ್ರ ಮಂಜುಗೆ ಸಿಕ್ಕಾಪಟ್ಟೆ ಕೋಪ, ದರ್ಪ ಎಲ್ಲವೂ ಕೂಡ ಇರ್ತದೆ. ಅದರಿಂದಾಗಿ ಅವರು ಸಿಕ್ಕಾಪಟ್ಟೆ ರ್ಯಾಶ್ ಆಗಿ ಮಾತಾಡ್ತಿದ್ದಾರೆ. ಆದರೆ ಮನೆ ಮಂದಿ ಎಲ್ಲರೂ ಕೂಡ ಒಂದು ಕಡೆ ಹೆದರ್ತಾ ಇದ್ರೆ ಹನುಮಂತ ಸಿಕ್ಕಾಪಟ್ಟೆ ಕ್ವಾಟ್ಲೆ ಕೊಡ್ಲಿಕ್ಕೆ ಶುರು ಮಾಡಿದ್ದಾನೆ. ಸ್ವತಃ ರಾಜನೇ ಹನುಮಂತನ ಕ್ವಾಟ್ಲೆ ತಡ್ಕೊಳಕ್ಕಾಗದೆ ಪಕ್ಕಾ ಬಿಕ್ಕಿ ಆಗೋಗಿದ್ದಾರೆ. ಸೊ ಹನುಮಂತನಿಂದ ಆಗ್ತಿರುವಂತಹ ತೊಂದರೆಗಳನ್ನ ರಾಜ ಸಹಿಸ್ಕೊಂಡಿದ್ದಾರೆ. ಏನ್ ಮಾಡಿದ್ದಾರೆ ಅಂತ ಹೇಳಿ ಈ ಪ್ರೋಮೋದಲ್ಲಿ ಕೊಟ್ಟಿದ್ದಾರೆ. ಹನುಮಂತನಿಗೆ ರಾಜ ಎಲ್ಲಾದ್ರೂ ಕರೆಯೋಕೆ ಕಳಿಸಿದ್ರು ತನ್ನ ಮಂತ್ರಿಗಳಿಗೆ ಹೆದರಿಸಿ ಹನುಮಂತ ವಾಪಸ್ ಓಡಿಸ್ತಾ ಇದ್ದಾನೆ. ನಿನ್ನ ರಾಜನನ್ನೇ ಇಲ್ಲಿಗೆ ಕಳಿಸು ಅಂತ ಹೇಳಿ. ಸೊ ಅವನಿಗೆ ಅಷ್ಟು ಸೊಕ್ಕಿದ್ರೆ ಇಲ್ಲಿ ಕರ್ಕೊಂಬರ್ರಿ ಅಂತ ಹೇಳಿ ಕಳಿಸಿದ್ರೆ ಬಂದ ಕೂಡಲೇ ರಾಜನ ಬಳಿ ಡ್ರಾಮಾಗಳನ್ನ ಮಾಡಿಕೊಂಡು ರಾಜನಿಗೆ ಜೈಕಾರಗಳನ್ನ ಹಾಕೊಂಡು ಮಂತ್ರಿಗಳಿಗೆ ಬಯಸುವಂತ ಕೆಲಸವನ್ನ ಹನುಮಂತ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ರಾಜ ಸೆಂಟ್ ಹೊಡ್ಕೊಳಕ್ ಹೋದಾಗ್ಲೂ ಕೂಡ ಅಲ್ಲಿಗೂ ಟಾರ್ಚರ್ ಕೊಟ್ಟಿದ್ದಾರೆ, ನನಗೂ ಸ್ವಲ್ಪ ಹೊಡೀರಿ ಅಂತ ಹೇಳಿ. ಹಾಗೆ ಹೀಗೆ ಅನ್ಕೊಂಡು ನನ್ನನ್ನ ದುರ್ಗುಡ್ಕೊಂಡು ನೋಡೋ ತರನೂ ಇಲ್ಲ ಅನ್ನೋ ಒಂದು ಹೊಸ ರೂಲ್ಸ್ ಅನ್ನು ತಂದ ಮೇಲೂ ಹನುಮಂತ ರಾಜನನ್ನ ನೋಡ್ತಿರ್ತಾನೆ. ಆಗ ಹನುಮಂತನಿಗೆ ರಾಜ ಒಂದು ಪನಿಷ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ ಹಾಳಾಗಿರುವಂತಹ ಕಲ್ಲಂಗಡಿಯನ್ನು ಹನುಮಂತ ಬಾಯಲ್ಲಿ ಇಟ್ಕೋಬೇಕು. ಅದರ ಜೊತೆಗೆ 100 ಬಸ್ಕೆಗಳನ್ನು ಹೊಡಿಬೇಕು. ಬಸ್ಕೆಯನ್ನು ಹೊಡೆದ್ರೆ ನಾಳೆ ಬೆಳಿಗ್ಗೆ ಕಕ್ಕಸ್ಗೂ ಕೂಡ ಹೋಗೋಕ್ಕಾಗಬಾರ್ದು ಹನುಮಂತ. ಆ ರೀತಿ ಅವನ ಹತ್ರ ಬಸ್ಕೆಯನ್ನು ಓಡಿಸಿ ಅವನಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಿ ಅಂತ ಹೇಳಿ ಸ್ವತಃ ತಮ್ಮ ಮಂತ್ರಿಗಳಿಗೆ ಉಗ್ರ ಮಂಜು ಅಥವಾ ಬಿಗ್ ಬಾಸ್ ಸಾಮ್ರಾಜ್ಯದ ಅಧಿಪತಿಯವರು ಆದೇಶವನ್ನು ಹೊರಡಿಸಿದ್ದಾರೆ. ಅದರ ಜೊತೆಗೆ ಎಲ್ರಿಗೂ ಕೂಡ ಕಮೆಂಟ್ರಿಯನ್ನು ಹೊಡ್ಕೊಂಡು ಒಂದೊಂದೇ ಕಮೆಂಟ್ಗಳನ್ನು ಹೊಡ್ಕೊಂಡು ಹನುಮಂತ ಅವರು ಸಿಕ್ಕಾಪಟ್ಟೆ ಎನರ್ಜೆಟಿಕ್ ಆಗಿ ಮನೆಯಲ್ಲಿ ಓಡಾಡ್ತಿದ್ರು. ಅದರ ಜೊತೆಗೆ ಬಸ್ಕೆಯನ್ನು ಹೊಡಿಸ್ಬಿಟ್ಟು ಅವರ ಜೊತೆಗೆ ಸೇರ್ಕೊಂಡಿದ್ದಂತಹ ಧನರಾಜ್ಗೂ ಕೂಡ ಈ ಶಿಕ್ಷೆಯ ಪ್ರಮಾಣ ಹೆಚ್ಚಾಗಿದೆ. ಸೊ ಧನರಾಜ್ ಅವರಿಗೆ ಹೇಳಕ್ಕೂ ಕೂರಕ್ಕಾಗದೇ ಇರುವಂತಹ ಪರಿಸ್ಥಿತಿಗೆ ಹನುಮಂತಣ್ಣ ಅವರು ಇಂಡೈರೆಕ್ಟ್ ಆಗಿ ಕಾರಣ ಆಗ್ಬಿಟ್ಟಿದ್ದಾರೆ. ಸೊ ಇದರ ಬಗ್ಗೆ ನಿಮ್ಮ ಕಮೆಂಟ್ ಅನ್ನ ತಿಳಿಸಿ.